ಇವ್ರು ಕುತ್ಕೊಂಡು ನಾಚಿಕೆ ಆಗ್ಬೇಕು. ಈ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೆ ಪ್ರಮಾಣ ಮಾಡಿ. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ. ನಿಮಗೆ ನೀವೊಬ್ಬ ಈ ಕೇಂದ್ರದ ಸಚಿವರು, ನಾವು ಕೂಡ ನಮಗೆ ಕೆಲಸ ಆಗಬೇಕಂದ್ರೆ ನಿಮ್ಮ ಹತ್ರನೇ. ಅದು ಎಂತ ಸಚಿವರವರು? ಪೆಟ್ರೋಲಿಯಂ, ಮುಂಚೆ ಲಾ ಸಚಿವರಾಗಿದ್ರು, ಪಾರ್ಲಿಮೆಂಟರಿ ಅಫೇರ್. ಹಾಗಾದ್ರೆ ನಾನು ವಯಸ್ಸಲ್ಲಿ ಚಿಕ್ಕೊಂಡಿರ್ಬೋದು, ಆದ್ರೆ ನಿಮ್ಗೆ ನಾಚಿಕೆ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಮೇಲೆ ಓತ್ ತಗೊಂಡು ನಾನಂತೂ ನಾ ಮಾಡಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರು ಬಂದ್ ಮಾಡಿಸ್ತಾರಲ್ಲ, ಏನ್ ಮಾಡ್ತೀರಾ ನೀವು? ಅಶ್ವಥ್ ನಾರಾಯಣ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮಾಡೋದು ಸಿದ್ದರಾಮಯ್ಯ ಸಮೀಕ್ಷೆ ಅಂತೆ. ಏನ್ರಿ ಸಿದ್ದರಾಮಯ್ಯನ್ ಏನಿದು? ಯಾರ್ರಿ ನೀವು? ಅಶ್ವಥ್ ನಾರಾಯಣ ಅವರೇ, ನೀವ್ ಯಾವ ವರ್ಗಕ್ಕೆ ಸೇರಿದವರು ಅಂತ ನಾ ಪ್ರಶ್ನೆ ಮಾಡಲ್ಲ. ನೀವೆಲ್ಲ ಅನುಕೂಲ ಅಲ್ಲ, ಬೇರೆಯವ್ರಿಗೆ ಅನುಕೂಲ ಮಾಡದೆ ನೀವು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳಾಗಿದ್ರೆ ನಿಮಗೆ ನಾಚಿಕೆ ಆಗಬೇಕು. ಅಶೋಕ್ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರಿಗೂ ನಾಚಿಕೆ ಆಗಬೇಕು. ಯಾಕಂದ್ರೆ ಸಕ್ಸಸ್ ಆಮೇಲೆ ಹೇಳ್ತೀನಿ ನಾನು, ಸಕ್ಸಸ್ ಆಮೇಲೆ ಹೇಳ್ತೀನಿ, ಹಂಗೆ ಬಿಡೋದಿಲ್ಲ ನಾನು. ಸ್ಮಾಲೆಸ್ಟ್ ಚಿಕ್ಕ ಚಿಕ್ಕ ವರ್ಗನು ಕೂಡ ಮೇನ್ ಸ್ಟ್ರೀಮ್. ಇದು ಮಾನವೀಯತೆಯನ್ನ ಮೆರಿತಕ್ಕಂತ ಫಸ್ಟ್ ಕೆಲಸ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಮೊನ್ನೆ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿದ್ರು, ಎವ್ರಿ 10 years caste census is compulsory in this country. ತಿಳ್ಕೊಳ್ಳಿ. ನಮಗೂ ಗೊತ್ತಿರಲ್ಲ, ನಾವು ಇಲ್ಲ ಇದೆಲ್ಲ ತಿಳ್ಕೊಂಡ್ಮೇಲೆ ಯಾಕೆ ಪ್ರಶ್ನೆಗಳು ಈ ತರ ಉದ್ಭವ ಆಗ್ತಾ ಇದಾವೆ? ಯಾಕೆ ಉದ್ಭವ ಆಗ್ತಾವೆ ಅಂದ್ರೆ ನಿಮ್ಮನ್ನು ತುಳಿಬೇಕು, ನೀವು ಅಲ್ಲೇ ಇರ್ಬೇಕು. ನೀವು ಅಲ್ಲೇ ಇರ್ಬೇಕು ಅನ್ನೋರಿಗೆ ನಿಮಗೊಂದು ಛೀಮಾರಿ ಇರ್ಲಿ ಅವರೆಲ್ಲರ ಪರವಾಗಿ. ಅವ್ರನ್ನ ಏಳ್ಸದೆ ಕಾಂಗ್ರೆಸ್ ಪಕ್ಷದ ಕೆಲಸ, ಸಮಾನತೆಯನ್ನು ತರದೆ ನಮ್ಮ ಕೆಲಸ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಬಿಡೋದಿಲ್ಲ. ನಾನು ಶಿಕ್ಷಕರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿದ್ದಾರೆ, ಅಂಬೇಡ್ಕರ್ ಅವ್ರ ಸ್ಥಾನದಲ್ಲಿದ್ದಾರೆ. ಅವರು ಇವತ್ತು ಆ ಕಾನ್ಸ್ಟಿಟ್ಯೂಷನ್ ಎತ್ತಿ ಹಿಡಿದಿದ್ದಾರೆ. ರಜದಲ್ಲಿ ಹೋಗಿ ಅವ್ರು ಪಾಪ ಅವ್ರ ಯಜಮಾನ್ರು ಯಾರೋ ಬಂದ್ರೆ ನಮಗೂ ಸನ್ಮಾನ ಮಾಡಿ ಅಂತ. ನಿಜವಾಗ್ಲೂ ನಾ ಹೇಳ್ತೀನಿ, ನಿಮಗೂ ಒಂದು ಸನ್ಮಾನ ಇರಲಿ. 3 ಜನರಲ್ಲ, 3 ಲಕ್ಷ ಜನರಿರ್ಲಿ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಏನಂತ ಹೇಳಿದ್ರೆ ಟೀಚರ್ಸು ಎಲ್ಲ ಮಾಡ್ತಾನೆ ಇಲ್ಲ. ಅರೆ ಟೀಚರ್ಸ್ ಅವ್ರು ಮಾಡಲ್ಲ ಅಂದ್ರೆ ಹೆಂಗ್ರಿ 56.5% ಇವತ್ತಿಗೆ ಆಗಿದೆ 5 ದಿವಸದೊಳಗೆ? ಒಂದ್ ನಿಮಿಷ ಇರಿ, ನಾನು ಮುಗಿಸ್ತೀನಿ. ನಿಮ್ ಮನೆಯವರು ಮುಗಿಸಿದಾರೆ ಫುಲ್ 100%. ಒಂದ್ ನಿಮಿಷ ನಾನು ಮುಗಿಸ್ತೀನಿ, ಆಮೇಲೆ ಪ್ರಶ್ನೆಗಳನ್ನ ಆಮೇಲೆ ತಗೊಳ್ತೀನಿ. ನಾನು ಹೇಳ್ತೀನಿ ಕೇಳಿ. 1,50,000 ಟೀಚರ್ಸ್ ಅಲ್ಲಿ ಯಾರು ಹೆಚ್ಚು ಕಮ್ಮಿ ಇರ್ತಾರೆ? ಅವ್ರ ಅಂದ ತಕ್ಷಣ ಎಲ್ಲ ಇಲಾಖೆಗೆ ಹೇಳ್ಬಿಡ್ತೀರಾ ನೀವು? ಆಯ್ತಲ್ಲ, ಒಂದು ಹೆಣ್ಮಕ್ಳು ಇಲ್ಲಿ ಕೂರಿಸಿ ಸನ್ಮಾನ ಮಾಡಿದಲ್ಲ, ಫಸ್ಟ್ ಮುಗಿಸ್ತಲ್ಲ, ಯಾವ ಧರ್ಮಕ್ಕೆ ಸೇರಿದ್ರಿ? ಅವ್ರೇನ್ ಯಾ ಇದನ್ನ ಅಂತ ಹೇಳಿ ಹೋಗಿ ಜಾತಿ ಮೇಲೆ ಧರ್ಮದ ಮೇಲೆ ಮಾಡಿರ್ತಾರ? ಎಲ್ಲ ಸಮಾಜದವ್ರು ಎಲ್ಲ ಟೀಚರ್ಸ್ ಇವತ್ತು ಸನ್ಮಾನ ಮಾಡಿ ನಮಗೆ ಹೆಮ್ಮೆ ಇದೆ ರೀ. ಇವತ್ತು ಏನ್ ಟೀಚರ್ಸ್ಗೆ ನಾವು ಸನ್ಮಾನ ಮಾಡಿದೀವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸನ್ಮಾನ ಮಾಡಿದೀವಿ ಅಂತೇಳಿ ಅಷ್ಟು ಖುಷಿ ಆಗತ್ತೆ. ಹೋಗ್ರಿ, ಯಾವನ್ ಏನ್ ಬೇಕಾದ್ರೆ ತಿಪ್ಪರ್ಲಾಗ ಹುಡ್ಕೊಳ್ಳಿ. ಆಯ್ತು, ಆಗುತ್ತೆ. 26ನೇ ತಾರೀಕು ಕೃಷ್ಣಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ತಗೋತಾರೆ. ಎಲ್ಲ DC CO ಎಲ್ಲ ಇರ್ತಾರೆ. ಆ ರಿವ್ಯೂ ಮೀಟಿಂಗ್ ಅಲ್ಲಿ ಆದಾಗ 1.6 ಸರ್ವೆ ಆಗಿದ್ದು 22, 23, 24, 25 4 ದಿವಸಕ್ಕೆ ಆಗಿದ್ದು 1.6. ಇದೇ ಟೀಚರ್ಸ್ ಎಲ್ಲ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಈಗಲೂ ಕೂಡ ಕೆಲವು ಚಿಕ್ಕ ಪುಟ್ಟ ಇದಾವೆ, ನೆಟ್ವರ್ಕ್ ಇದಾವೆ. ನೀವು ರಾಘವೇಂದ್ರ ಕುತ್ಕೊಂಡ ನೆಟ್ವರ್ಕ್ ಮೇಲೆ 10 ವರ್ಷದಿಂದ ನೆಟ್ವರ್ಕ್ ಕೊಡ್ತೀನಿ ಅಂತ. ಈಗ ಮೊನ್ನೆ ಹಾಕ್ತಾರೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ ಇಷ್ಟಕ್ಕೆ ಹಾಕ್ಬಿಟ್ಟಿದ್ದೀನಿ. ಸ್ವರ್ಭಕ್ಕೆ ಒಂದೇ ಕೊಟ್ಟ, ನಮಗೇನ್ ಪರವಾಗಿಲ್ಲ ಬಿಡಿ, ನಾವ್ ಹೆಂಗೋ ಬದುಕೋತೀವಿ. ಆದ್ರೆ ಇನ್ನು ಟವರ್ ಮೇಲೆ ಕುತ್ಕೊಂಡ ರಾಘವೇಂದ್ರ ಅವರೇ, ವಿಜೇಂದ್ರ ಅವರೇ, ನಿಮ್ ಮನೇಲಿ ಇರೋರು ಬಡವರು ಇದಾರಲ್ಲ, ಕೂಲಿ ಮಾಡ್ತಾ ಇದಾರಲ್ಲ, ಅವ್ರಿಗ್ರಿ ಈ ಸಮೀಕ್ಷೆ ಬೇಕು. ಅವ್ರಿಗೆ ಬೇಕಿದ್ದು ಸಮೀಕ್ಷೆನ. ಇದನ್ನ ನೀವು ತಿರಸ್ಕಾರ ಮಾಡ್ತಿರಲ್ಲ, ನೀವ್ ಹೆಂಗ್ ಮಾಡ್ತೀರಿ? ಸೊ 1.6 ಅಷ್ಟೇ ಆಗಿದ್ದವತ್ತು. ಓಕೆನಾ? ಇವತ್ತು ಅಂದ್ರೆ 26, 27, 28, 29, 30, ನಿನ್ನೆ 1, 2, ಇವತ್ತು 3ನೇ ತಾರೀಕು. ಬಿಡ್ಬಿಡಿ 3ನೇ ತಾರೀಕು. 6 ದಿವಸದೊಳಗೆ 5 ದಿವಸದೊಳಗೆ ದೇ ಹ್ಯಾವ್ ಫಿನಿಶ್ಡ್ 56.6. ನಿನ್ನೆ ಸಾಯಂಕಾಲಕ್ಕೆ 56 ಪಾಯಿಂಟ್. ದಿನಕ್ಕೆ ಏನು 10% ಕೊಟ್ಟಿತ್ತು, ಕೆಲವರು 12, 13, 14 ಮಾಡಿದ್ರು. ಇದೇ ಶಿಕ್ಷಕರು. ಯಾರನ್ನ ನೀವು ದ್ವೇಷ ಮಾಡ್ತಾ ಇದ್ರಲ್ಲ, ಅದು ಕೆಲವು ಮಾಧ್ಯಮದಲ್ಲಿ ಬೇರೆ ರೀತಿ ಬರೆದ್ರು. ಯಾರೋ ತಲೆ ಇಟ್ಟ ಇರ್ತಾರ್ರಿ, ಅದು ಕಾನೂನಿಂದ ಬಿಡಿ. ಅದಕ್ಕೆ ಯಾಕೆ ನಮ್ಮ ಶಿಕ್ಷಕರಿಗೆ ಹಿಂಗೆ ಹೇಳ್ತೀರಿ ನೀವು? ನಿಜ ಹೇಳಿಲ್ಲ, ದೇಶದ್ರೋಹಿಗಳೇ ಬಿಜೆಪಿಯವರು. ಯಾಕೆಂದ್ರೆ ಇದನ್ನ ಸಮೀಕ್ಷೆನ ವಿರೋಧ ಮಾಡ್ತಾರಂದ್ರೆ ಇಟ್ಸ್ ಕಂಡಮಬಲ್. ಹೋಗಿ ತಿಳ್ಕೊಳ್ಳಿ ಫಸ್ಟು.